ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ, ದೇವಸ್ಥಾನಕ್ಕೆ. ಎಷ್ಟೋ ದಿವಸಗಳ ಹರಕೆ ಇತ್ತು, ಅದಕ್ಕೆ ತೀರ್ಸೋಣ ಅಂತ ಹೋಗ್ತಾಯಿದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೋಗ್ತಾಯಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀವಿ. ನೋಡಿ, ಈ ಥರ ಅಲಂಕಾರ ಮಾಡಿದ್ದಾರೆ. ನಮ್ಮ ಮನೆ ದೇವ್ರು ಬಂದು ಆಂಜನೇಯ. ದೇವ್ರಿಗೆಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಗಾಡಿಗೆ ಕೂಡ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಗಾಡಿಗೆ ಹೂನಾರ ಎಲ್ಲ ಕಟ್ತಾಯಿದ್ದಾರೆ ನಮ್ಮ ಮನೆಯವರು. ಆಗಲೇ ತೊಗೊಂಡಾಗಲೇ ಒಂದು 6-7 ತಿಂಗಳಾಗಿದೆ. ತಿರ್ಗಾ ಇನ್ನೊಂದ್ಸಲಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಮನೆ ದೇವ್ರಿಗೆ ಹೋಗಿದ್ವಲ್ಲ ಅಂದ್ಬಿಟ್ಟು ತಿರ್ಗಾ ಪೂಜೆ ಮಾಡಿಸ್ತಾ ಇದ್ದೀವಿ. ಗಾಡಿದೆಲ್ಲ ಪೂಜೆ ಆದಮೇಲೆ ಒಂದು ಈಡ್ಗಾಯಿ ಹಾಕೋಣ ಅಂದ್ಬಿಟ್ಟು ಈಡ್ಗಾಯಿ ನಿಲ್ಲಿಸ್ತಾ ಇದ್ದಾರೆ. ಇವರು ಬಂದು ನಮ್ಮ ಭಾವ, ನಮ್ಮ ಮನೆಯವರ ಅಣ್ಣ, ಬಂದು ಸ್ವಂತ ಅಣ್ಣ. ಇವ್ರು ಬಂದು ಇರೋದು ಊರಲ್ಲಿ. ನಾವೆಲ್ಲ ಜೊತೆಗೆ ಹೋಗಿದ್ದು ದೇವಸ್ಥಾನಕ್ಕೆ, ಫುಲ್ ಫ್ಯಾಮಿಲಿನೇ ಹೋಗಿದ್ದು ದೇವಸ್ಥಾನಕ್ಕೆ. ಇವ್ರು ಬಂದು ಅವ್ರ ಮಿಸ್ಸಸ್ಸು. ಇವ್ರ ಹೆಸರು ಬಂದು ಭವ್ಯ ಅಂತ. ಅವಳು ನನಗಿಂತ ಚಿಕ್ಕವಳು. ಇವಳು 1 ಇಯರ್ ಆರ್ 2 ಇಯರ್ ಏನೋ ಚಿಕ್ಕವಳು. ನಮ್ಮ ಭಾವ ತುಂಬ ಜೋಕ್ಸ್ ಮಾಡ್ತಾಯಿದ್ರು. ಅದರಿಂದ ಎಲ್ಲ ಖುಷಿಯಿಂದ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ದೇವಸ್ಥಾನದಲ್ಲಿ. ಮತ್ತು ತಿರ್ಗಾ ಅವರಿಬ್ಬರು ಬಂದು ನಮ್ಮ ಭಾವನ ಮಕ್ಕಳು. ಇವಳು ಆ್ಯಕ್ಚುಲಿ ಬಂದು ನನಗಿಂತ ಚಿಕ್ಕವಳು, ಅದರಿಂದ ನಾನು ಭವ್ಯ ಅಂತಲೇ ಕೂಗ್ತೀನಿ ಅವಳನ್ನ. ಇವಳು ಬಂದು ಅವ್ರ ಮಗಳು, ಇವನು ಬಂದು ಅವ್ರ ಮಗ. ನನ್ನ ಮಗನೇ ಅವರಿಬ್ರಿಗಿಂತ ದೊಡ್ಡವನು. ಆಮೇಲೆ ಪ್ರಸಾದ ಮಾಡಿದ್ದು, ಪ್ರಸಾದ ಕೂಡ ಹಂಚ್ತಾ ಇದ್ದು ಎಲ್ಲರಿಗೂ. ಅಲ್ಲಿ ಅವಲಕ್ಕಿ, ಬಾಳೆಹಣ್ಣು, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಕಾಯಿ ತುರಿ ಎಲ್ಲ ಹಾಕಿ ಆ ಥರ ಪ್ರಸಾದ ಮಾಡಿದ್ದು ನಾವು. ನಮ್ಮ ವಾರ್ಗಿತ್ತಿ ಬಂದು ಫೋಟೋ ತೋರಿಸ್ತಾ ಇದ್ದು. ನಾನು ಅವಾಗ ಹೋದಾಗ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ದೇವಸ್ಥಾನದ್ದು ಅಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ತಿರ್ಗಾ ಇಲ್ಲಿರೋ ದೇವ್ರು ಬಂದು ಮೆರವಣಿಗೆ ದೇವರು, ಅಂದರೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಆ ದೇವರದು. ಮತ್ತು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ನನ್ನ ಮಗಂಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೋ. ಯಾವ ಬಟ್ಟೆ ತೊಗೊಂಡೆ, ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ಬಟ್ಟೆ ತೊಗೊಂಡಿದ್ದೀನಿ, ಯಾವ ಥರ ಇದೆ ಡ್ರೆಸ್ಸು ಅಂತ ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಎಲ್ಲ ನೋಡ್ತಾ ಇದ್ದೋ ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಏನು ಎತ್ತ ಅಂತ. ಇವಾಗ ಹೆಂಗಿದ್ರು ಹಬ್ಬ ಬೇರೆ ಬರ್ತಾ ಇದೆಯಲ್ಲ, ಯುಗಾದಿ ಹಬ್ಬ, ಅದಕ್ಕೆ ಬಟ್ಟೆ ಶಾಪಿಂಗ್ಗೆ ಅಂತ ಹೋಗಿದ್ದಿದ್ದು. ನೀವು ಗೆಸ್ ಮಾಡಿ ಯಾವ ಬಟ್ಟೆ ತೊಗೊಂಡಿರ್ಬೋದು, ಏನು ಎತ್ತ ಅಂತ. ನನ್ನ ಮಕ್ಕಳಿಗೆ ಸೈಜ್ ಆಗುತ್ತಾ ಅಂತ ಅವರಪ್ಪ ಎಲ್ಲ ನೋಡ್ತಾಯಿದ್ರು. ಮತ್ತು ಶರ್ಟ್ಗಳು ಒಂದೊಂದಕ್ಕಿಂತ ತುಂಬ ಚೆನ್ನಾಗಿದ್ದು. ಅಲ್ಲಿ ನಾವು ಹೋಗೋದು ಒಂದೇ ಅಂಗಡಿಗೆ, ನೆಲಮಂಗಲದಲ್ಲಿ, ಭದ್ರಯ್ಯ ಅಂತ. ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿ ಎಲ್ಲ ಅಲ್ಲಿ. ಅದಕ್ಕೆ ನಾವು ಯಾವಾಗಲೂ ಬಟ್ಟೆ ತೆಗಿಯೋದೇ ಅಲ್ಲಿ. ಮತ್ತು ನಮ್ಮ ಮನೆಯವ್ರಿಗೂ ಕೂಡ ನೋಡ್ತಾ ಇದ್ದೆ ನಾನು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಮತ್ತು ತಿರ್ಗಿ ಯಾವ ಥರ ವಿಡಿಯೋ ಬೇಕು ಅಂತ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.